ಇವರೆಲ್ಲಾರು ಮಧ್ಯಾಹ್ನ ಹೋಗ್ತಾರಲ್ಲ ಅವಾಗ ಹೋಗುದು ಈ ಕರೆ ಅಮ್ಮಗ. ಎಲ್ರಿಗೂ ನಮಸ್ತೆ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದಿ ಅವರ್ ಚಾನಲ್. ಇವತ್ತು ಫಸ್ಟ್ ಆಫ್ ಆಲ್ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೋಡ್ಬೋದು ಇವತ್ತು ಯುಗಾದಿ ಹಬ್ಬದ ದಿನ ಯುಗಾದಿ ಫೋಟೋಶೂಟ್ ಮಾಡ್ಬೇಕಂತಂದು ಅಂದ್ಕೊಂಡೆ ನಾನು. ಈ ಥೀಮ್ ಒಳಗೂ ಫೋಟೋಶೂಟ್ ಮಾಡಿದ್ರೆ ಆಯಿತು. ಮತ್ತು ಇನ್ನೂ 1 ವೀಕ್ ಐತಿ ಜಾನುಂದು, ಆದ್ರೂ ಇರಲಿ ಅಂತಂದ್ಬಿಟ್ಟು ಫೋಟೋಶೂಟ್ ಮಾಡಕ್ಕಂತಂದು ಇವತ್ತು ರೆಡಿ ಮಾಡತ್ತೀವಿ ನಾವು. ಈ ಥರ ಅಚ್ಚು ಬರ್ತಾವಲ್ಲ ಬೆಲ್ಲದ್ದು ಸಣ್ಣ ಸಣ್ಣ ಪೀಸ್ ಬರ್ತಾವೆ. ಆ ಥರ ನಮ್ಮ ಮನೆಯೊಳಗೆ ತೊಗೊಂಬ ಅಂತಂದ್ರೆ ಮರೆತು ಬಂದುಬಿಟ್ಟಿದ್ರೆ, ಹಾಗಾಗಿ ಮನೆಯೊಳಗೆ ನಮ್ಮ ಮಮ್ಮಿ ಮಾಡ್ಕೊಡ್ತೇನೆ ನಾನು ಅಂತಂದ್ಬಿಟ್ಟು ಈ ಥರ ಟ್ರೈ ಮಾಡಿ ಮಾಡತ್ತಾರ. ನೋಡ್ಬೋದು ಈ ಥರ ಒಂದು ಸಣ್ಣದು ಚೌಕ್ ಪೀಸ್ ಸಿಗ್ತಾವೆ, ಮಾರ್ಕೆಟ್ ಒಳಗೆಲ್ಲ ಸಿಗ್ತಾವೆ. ಇಲ್ಲಿ ನಮ್ಮ ಏರಿಯಾ ಒಳಗೆ ಸಿಗಲಿಲ್ಲ, ಹಾಗಾಗಿ ಮನೆಯೊಳಗನ ಇದೇ ಥರ ರೆಡಿ ಮಾಡ್ತೀನಿ ಅಂತಂದು ಮಮ್ಮಿ ರೆಡಿ ಮಾಡಿದ್ರೆ ಫೈನಲಿ ರೆಡಿ ಆಯಿತು. ಇನ್ನು ಸ್ವಲ್ಪ ಬೇವಿನ ತಪ್ಪಲ, ಅದಾದಮೇಲೆ ಒಂದು ಮಾವಿನ ಹಣ್ಣು ಮತ್ತು ಒಂದು ಮಾವಿನ ಹಣ್ಣು ಕಟ್ ಮಾಡಿ, ಮತ್ತಿನ್ನು ಬೇವು ಬೆಲ್ಲ ಇದನ್ನೆಲ್ಲ ಇಟ್ಬಿಟ್ಟು ಸ್ವಲ್ಪ ಎಲ್ಲ ಹೂವು ಇಟ್ಟು ಇದನ್ನು ಪ್ಲೇಟ್ ಡೆಕೋರೇಷನ್ ಮಾಡಿಬಿಟ್ಟು ಅಲ್ಲಿ ಇಡಬೇಕಂತ ಅಂದ್ಕೊಂಡೆ ನಾನು. ಈ ಥೀಮ್ ಒಳಗೆ ನಾನು ಫೋಟೋಶೂಟ್ ಮಾಡ್ಬೇಕಂತಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತಿ. ಯಾಕಂತಂದರೆ ಈ ಥರ ಗ್ರೀನ್ ಎಲ್ಲ ಇದ್ರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತಿ. ಹಾಗಾಗಿ ಈ ಥೀಮ್ ಒಳಗೆ ಶೂಟ್ ಮಾಡಿದ್ರೆ ಆಯ್ತು ಅಂತ ಅಂದ್ಕೊಂಡೆ ನಾನು. ಇನ್ನು ಯುಗಾದಿ ಥೀಮ್ ಬಿಟ್ಟರೆ ನನಗೆ ಅದು ಬೇಸಿಗೆದು ಇತ್ತಲ್ಲ, ಹಾಗಾಗಿ ಅದನ್ನು ಫಸ್ಟ್ ಸಮ್ಮರ್ ಅಂತಂದು ಅದನ್ನು ಮಾಡ್ಬೇಕಂತ ಅಂದ್ಕೊಂಡಿದ್ನಿ. ಅದಕ್ಕಿಂತ ಇದು ಸ್ಪೆಷಲ್ ಅನ್ನಿಸ್ತಿ, ಹಾಗಾಗಿ ಇದು ಫೋಟೋಶೂಟ್ ಮಾಡಿದ್ರೆ ಆಯ್ತು ಅಂತಂದು ಇದನ್ನ ಮಾಡತ್ತೀನಿ ಫೈನಲಿ ನಾನು. ನೋಡಿ ಸಾಕು. ಇದೊಂದು ಪ್ಲೇಟಲ್ಲಿ ಇಟ್ಬಿಟ್ಟು 4 ಅಂತ ಬರೆದ್ರೆ ಇವಾಗ ಫುಲ್ಫಿಲ್ ಆಗ್ತದೆ. ನೋಡ್ಬೋದು ಇನ್ನು ಎಷ್ಟು ಚೆನ್ನಾಗಿ ಕಾಣಿಸತ್ತಿತ್ತು ಅಂದರೆ ನನಗೆ ಒಂಥರ ಚೆನ್ನಾಗಿ ಅನ್ಸತ್ತಿತ್ತು. ನೋಡ್ಬೇಕಂತಂದ್ರೆ ಇದು ಸೂರ್ಯ, ಇದು ಸನ್ ಬರ್ತೈತಲ್ಲ, ಸಣ್ಣ ಡೆಕೋರೇಷನ್ ಮಾಡೀನಿ. ಅದಾದಮೇಲೆ ಇದು ಕೆಳಗೆಲ್ಲ ಬೇವಿನ ಎಲೆ ಬರ್ತಾವಲ್ಲ, ಸಣ್ಣ ಬೇವಿನ ಎಲೆ ಇಟ್ಟೇನಿ. ಮತ್ತು ಇದನ್ನು 4 ಅಂತಂದು ಒಂದು ರೋಸಿಂದ ಮಾಡಿದ್ದೆ ನಾನು. ಮತ್ತು ಹಂಗೆ ಒಂದು ಬ್ಲ್ಯಾಕ್ ಕಲರ್ ಪ್ಯಾಂಟ್ ತೊಗೊಂಡ್ಬಿಟ್ಟು ಈ ಥರ ಪ್ಯಾಂಟ್ ಹಾಕಿದ್ದೆ ನಾನು. ಮರೂನ್ ಕಲರ್ ಪ್ಯಾಂಟ್ ಆಗಿದ್ದರೆ ಇನ್ನೂ ಸಖತ್ತಾಗಿ ಕಾಣಿಸ್ತಿತ್ತು. ಮರೂನ್ ಕಲರ್ ಪ್ಯಾಂಟ್ ನನ್ನ ಕಡೆ ಇರಲಿಲ್ಲ, ಹಾಗಾಗಿ ನಾನು ಬ್ಲ್ಯಾಕ್ ಕಲರ್ದು ಪ್ಯಾಂಟ್ ಇತ್ತು, ಹಾಗಾಗಿ ಅದನ್ನ ಹಾಕೊಂಡು ಈ ಥರ ರೆಡಿ ಮಾಡಿದ್ದೇನೆ. ಫೈನಲಿ ನಮ್ಮ ಪಾಪುನಲ್ಲಿ ಹಾಕತ್ತೇನೆ. ಪಾಪು ಅಂತೂ ಸಿಕ್ಕಾಪಟ್ಟೆ ಒದ್ದಾಡಿ ಇದನ್ನೆಲ್ಲಾನು ಹಾಳು ಮಾಡ್ತೈತೇನೋ ಅಂತ ಅಂದ್ಕೊಂಡಿದ್ದೆ ನಾನು. ಹಾಗಾಗಿ ಗದ್ಲ ಆಗ್ತಿರ್ತೈತಿ ಮತ್ತು ಜಲ್ದಿ ತೆಗಿ ಅಂತಿರ್ತೇನೆ ನೀವು ಅವ್ರಿಗೂ. ಹಾಗಾಗಿ 1-2 ಫೋಟೋ ಚೆನ್ನಾಗಿ ಬಂದರೆ ನಂಗೆ ಏನೋ ಒಂಥರ ಖುಷಿ ಅನ್ನಿಸ್ತೈತಿ. ಹಾಗಾಗಿ ಚೆನ್ನಾಗಿ ಮಲ್ಕೋತಾಳಿಲ್ಲೋ ಅಂತ ಅನ್ನಿಸ್ತಿರ್ತೈತಿ. ನೋಡ್ಬೋದು ಫೈನಲಿ ಚೆನ್ನಾಗೇ ಮಲ್ಕೊಂಡಿದ್ಲು. ಒಂದು ಸ್ವಲ್ಪ ಚೂರು ಅಳಗಾಡ್ಲೂ ಇಲ್ಲ ಮತ್ತು ಅದನ್ನು ಕೇಳಿಸ್ಲೇನೂ ಇಲ್ಲ. ಅದೊಂದು ಖುಷಿ ಆಯ್ತು ನನಗೆ. ಅಲ್ಲಿ ಮಾಡತ್ತಿಲ್ಲ ಹಂಗಿಡಿ ಬರ್ಲೆ ಎಬಿಸಿಡಿ ಮ್ಯಾಲ ಹಂಗಿಡಿ ಹರಿತಿ ಅಂತ ಹೇಳ್ತಿ. ಚಾಲು ಆತ್ ನೋಡು. ನೋಡಮ್ಮ ಜಾನು ಏನ್ ಹಾಕಿ ಅವಕ್ಕಲೆ ಕಳ್ಳಿ ಜಾನುಮ್ಮ ಫುಲ್ ಬರತೈತಿ. ಜಾನುಮ್ಮ ಸಣ್ಣ ಬರತ್ತಿಲ್ಲ, ಸಣ್ಣ ಜಾನುಮ್ಮ ಇಲ್ಲಾಡಿಲ್ಲೇ. ಓಯ್ ಜನಮ್ಮ ಏನು ಮೈದು ಆಗವಂತದು. ಇನ್ನು ಈ ಥರ ಏನಾದರೂ ಫೋಟೋಶೂಟ್ ಅದು ಮಾಡೋದಿತ್ತು ಅಂತಂದರೆ ಇವರು ನಾನು ಕಿತ್ತಾಡಿಬಿಡ್ತೀವಿ. ಸಿಕ್ಕಾಪಟ್ಟೆ ಜಗಳ ಮಾಡ್ತಿರ್ತೀವಿ. ನೀನು ಹಂಗೆ ಮಲಗಿಸಿ ಹಂಗೆ ಹಿಡ್ಕೊಂಡು ಅಂತಂದು ಇಬ್ಬರು ನಡುವೆ ಸಿಕ್ಕಾಪಟ್ಟೆ ಜಗಳನ ಹಾಕಿರ್ತಾವೆ ನಮ್ಮ. ಇನ್ನು ಜಾನು ಮತ್ತು ಸ್ವಲ್ಪ ಆ ಕಡೆ ಹೊಳ್ಳಾತಿದ್ಲು, ಸ್ವಲ್ಪ ಈ ಕಡೆ ಹೊಳ್ಸೋದು ಆ ಕಡೆ ಹೊಳ್ಸೋದು ಮಾಡಿ ಇಂತೂ ಫೋಟೋಶೂಟು ಮಾಡಿದ್ವಿ. ಮತ್ತು 1-2 ರೀಲ್ನು ಮಾಡಿದ್ವಿ ನಾವು. ನೋಡಿದ್ರಿ ಡನ್ ಒಂದು ವಿಡಿಯೋ ಶೂಟ್ ಮಾಡ್ಕೊಡು. ಅದ್ರ ಮಾಡ್ಕೊಡು ನನ್ನ ಫೋನ್ ಪಡಕ್ನ ತಂಬ ಬೇಲೆ ಇಲ್ಲ ನೋಡ್ದ ನಿಮ್ಗೆ ಕೊಡ್ಲಿಲ್ಲ.
ಇನ್ನು ನಾವು ಜಾನದ ಫೋಟೋಶೂಟ್ ಮಾಡಿದ್ದೆ ಯುಗಾದಿ ಹಬ್ಬದ ದಿನ. ಮತ್ತು ಹಬ್ಬ ಅಂತಂದ್ರೆ ಇವತ್ತು ಹಬ್ಬ ಇಲ್ಲ, ಅಮಾವಾಸ್ಯೆ ಇತ್ತು. ಅಮಾವಾಸ್ಯೆ ದಿನದ ಪೂಜೆ ಎಲ್ಲ ಈ ಥರ ಮಾಡಿದ್ವಿ. ಮತ್ತು ಹಂಗೆ ಗಾಡಿ ಪೂಜೆನೂ ಅಷ್ಟೇ ಸಿಂಪಲ್ಲಾಗಿ ಗಾಡಿ ಪೂಜೆ ಮಾಡಿದ್ವಿ ನೋಡ್ಬೋದು. ಇನ್ನು ನಾಳೆ ಸ್ಪೆಷಲ್ಲಾಗಿ ಪೂಜೆ ಮಾಡಿದ್ವಿ. ಸ್ವಲ್ಪ ಜಾಸ್ತಿನ ಹಣ್ಣು ಮತ್ತು ಬೇವು ಬೆಲ್ಲ ಅದನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ಇದು ನಾಳಿದು ಇದು ವೀಡಿಯೋನ ನಾನು ಕಂಟಿನ್ಯೂ ಮಾಡಿದೆ ನೋಡ್ಬೋದು. ಇದು ಬಾಗಿಲಿಗೆಲ್ಲ ತೋರಣ ಅದು ಮಾಡೋಕ್ಕಂತಂದು ನಮ್ಮ ಮಮ್ಮಿ ರೆಡಿ ಮಾಡತ್ತಾರ. ಈ ಥರ ಬೇವಿಂದು ಮತ್ತು ಮಾವಿನ ಎಲೆಯಿಂದ ತೋರಣ ಮಾಡಿ ಬಾಗಿಲಿಗೆಲ್ಲ ಕಟ್ಟೋದು. ಮತ್ತು ಇವತ್ತು ಖುಷಿನೂ ಅಷ್ಟೇ, ಬೆಳಗ್ಗೆ ಜಲ್ದಿನ ಎದ್ಬಿಟ್ಟು ನನಗಿಂತ ಮುಂಚಿತವಾಗಿಯೇ ಎದ್ದೆ ಈ ಥರ ಎಲ್ಲ ಎರ್ಕೊಂಡು ಫುಲ್ ರೆಡಿಯಾಗಿದ್ಲು. ಒಂದು ಡ್ರೆಸ್ ಹಾಕೊಂಡ್ಬಿಟ್ಟೆ. ಇನ್ನೂ ಹೊಸ ಡ್ರೆಸ್ ಹಾಕಿಲ್ಲ ನಾನು, ಯಾಕಂತಂದ್ರೆ ಎಣ್ಣೆ ಎಲ್ಲ ಹಾತೈತಲ್ಲ, ಹಾಗಾಗಿ ಮಮ್ಮಿ ಹಳೆ ಡ್ರೆಸ್ನ ಹಾಕಿದರೆ ಇನ್ನು ನಾನು ಸ್ವಲ್ಪ ಎಣ್ಣೆ ಸ್ನಾನ ಮಾಡ್ಬೇಕಂತಂದ್ರೆ ಒಂಥರ ಜಿಡ್ಡು ಒಂಥರ ಅನ್ನಿಸ್ತಿರ್ತೈತೆ ನನಗೆ. ಭಾಳ ದಿನ ಆಗಿತ್ತು. ನಾನು ಬಂತನ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ದಿನ ಈಗ ಎರ್ಕೊಂಡೇ ಇರಲಿಲ್ಲ. ನಾನು ಅಜ್ಜಿ ಊರಿಂದ ಬಂದು ನೆಕ್ಸ್ಟ್ ಎರ್ಕೊಂಡೇ ಇರಲಿಲ್ಲ. ಇವಾಗ ಎರ್ಕೊಳತ್ತೀನಿ ನಾನು. ಎರ್ಕೋಬೇಕಂತಂದ್ರೆ ಒಂಥರ ಬೋರ್ ನನಗೆ. ಹೇಳ್ಬೇಕಂದ್ರೆ ಇನ್ನೂ ಶಾಂಪು ಹಾಕಿ ತಲೆ ತೊಳ್ಕೋದಂದ್ರೆ ಇಷ್ಟ ಆಗ್ತೈತಿ. ಈ ಥರ ಎರ್ಕೋದಂದ್ರೆ ಸಿಕ್ಕಾಪಟ್ಟೆ ಬೋರ್ ಅನ್ನಿಸ್ತಿರ್ತಿ. ಹಂಗೂ ಹಿಂಗೂ ಮಾತಾಡ್ಕೊಂಡು ಎಣ್ಣೆ ಮಸಾಜ್ ಮಾಡ್ಕೊಂಡು ಮಮ್ಮಿ ಭಾಳ ಚಂದ ಮಸಾಜ್ ಮಾಡ್ತಿರ್ತಾರೆ. ಹಾಗಾಗಿ ಮಸಾಜ್ ಮಾಡಿಸ್ಕೊಂಡು ಮತ್ತು ಇನ್ನು ದೇವ್ರಿಗೆ ಹೋಗೋದೆಲ್ಲ ಪ್ಲ್ಯಾನ್ ಹಾಕೋತ ಎಣ್ಣೆ ಹಚ್ಕೊಳತ್ತಿದ್ದೆ ನಾನು. ಹೋಗೋಣ ನಾವು ಈಗ. ಮತ್ತು ನಂಗೆ ಸೀರೆ ಇಳ್ಕಲ್ ಸೀರೆ ನೀವು ಉಟ್ಕೋ ಹಂಗಿದ್ರೆ ಅದನ್ನ ನೀವು ಹಳದಿದ್ದ ಉಟ್ಕೋಚು ಅದ್ರದ್ದು ಚಕ್ಸಿಂದ. ಜಂಪರ್ ಐತಿ ನಮ್ಮ ಕಡೆ ಎಲ್ಲ ಐತಿ. ಅಮ್ಮ ಹೆಚ್ಚಿಗೆ ಆಡ್ತಾಳ ಅಲ್ಲ ಈಗ ಅಣ್ಣತವ್ರು ಹೋಗೋಣ ಮತ್ತು ಕರ್ಯಾಮ ಹೋಗೋದು. ಕರ್ಯಾಮ ಹೋಗೋ ಮುಂದೆ ಒಂದು ಹಂಗೆ ಹಾಕೋತೀನಿ ಸೀರೆ ಜಾಮತಿ ಈಗ ಹೋಗ್ಬಿಡು ನಾನು. ಬಿಸಿಲು ಹೋಗಿ ಅಲ್ಲ ಕರ್ಯಾಮ ಹೋಗಿ ಆ ಕಡೆ ಹೋಗಿ ಬಂದ್ಬಿಡೋನು. ಈಗ ಬರ್ಬೇಕಂತ ಯಾರಿಗೆ ಲಕ್ಷಿತ್ತು ಈಗ ಹೋದಿವಿ ಅಂದ್ರೆ ನಾವು ಮಧ್ಯಾಹ್ನ ಅನ್ನೋಷ್ಟೊತ್ತಿ ಬರ್ತೀವಲ್ಲ, ಬಡ ನಮಸ್ಕಾರ ಮಾಡ್ಕೊಂಡು ಬಂದುಬಿಡ್ತೀವಿ. ಆಮೇಲೆ ಹೊಳ್ಳಿ ಬಂದು ಹೋಗೋಕ್ಕಾಗೋದಿಲ್ಲ, ಊಟ ಮಾಡಿ ಹೊರಗೆ ಬಿಡೋದಿಲ್ಲ ನಾವು. ಸಂಜೆ ಮುಂದೆ ಮಳಿ. ಆಮೇಲೆ ಇವರಪ್ಪ ಬರ್ತಾನ, ಅವಂತೂ ಹೋಗೋದೇ ಇಲ್ಲ, ಬರೋದೂ ಇಲ್ಲ, ಒಬ್ಬರು ಹೋಗೋದೂ ಇಲ್ಲ. ನಡಿ ಸುಮ್ಮ ಜಳಕ ಮಾಡಿ ಬಡ ಅಲ್ಲೇ ಹೋಗ್ಬಿಡೋಣ. ಮಧ್ಯಾಹ್ನ ಈ ಕರೆ ಹೋಗಕ್ಕೆ ಬರ್ತೈತಿ. ಹಾಂ ಏಯ್ ಹಂಗಲ್ಲ, ಈಗ ಜಾಕ ಮಾಡಿ ಕರ್ಯಾಮ ಹೋಗ್ಬರು ಮಂಗರ ಅಲ್ಲೇ ಅದ ಅಲ್ಲಿಗೆ ಹೋಗ್ಬಿಡ್ರು. ಮಧ್ಯಾಹ್ನ ಇಲ್ಲಿ ಹೋಗ್ತೀವಲ್ಲ ಹೆಂಗೋ ಅಲ್ಲಿ ಲೇಟ್ ಆಕತಿ. ಇಲ್ಲೇ ಮುಗಿಸ್ಕೊಂಡು ಹೋಗೋದು ಚಲೋ ಅಲ್ಲಿ. ಇಲ್ಲಿ ಮಧ್ಯಾಹ್ನ ಸ್ಟಾರ್ಟ್ ಆಕತಿ. ಈಗ ಏನು ಇರೋದಿಲ್ಲ ಇಲ್ಲಿ. ಈಗ ಗದ್ಲು ಬಾಳ ಆಗ್ತದೆ. ಇವರೆಲ್ಲರೂ ಮಧ್ಯಾಹ್ನ ಹೋಗ್ತಾರಲ್ಲ, ಅವಾಗ ಹೋಗೋದು ಈ ಕರೆ ಅಮ್ಮಗೆ. ಹಾಂ ಏನು ಹಂಗ್ಯಾಕದ ನೀರು ಖಾಲಿ ಅಲ್ಲೇ ಹಚ್ಕೋತ ಇಲ್ಲ ಅಲ್ಲಿ. ಏನೇ ಎರಡು ಎರ್ಕೊಂಡು ಇನ್ನು ಇಲ್ಲಿ ಕರೆಮಣ್ಣಿ ಜಾತ್ರೆ ಇತ್ತು. ಹಾಗಾಗಿ ಅಲ್ಲಿ ಕರೆಮಣ್ಣಿ ಜಾತ್ರೆಗೆ ಹೋಗ್ಬೇಕಂತ ಅಂದ್ಕೊಂಡೆ. ಖುಷಿನೆಲ್ಲ ರೆಡಿ ಮಾಡಿದ್ದೆ ನಾನು. ನಮ್ಮ ಮನೆ ಮುಂದೆ ಅಂಕಲ್ ನಾ ಫಸ್ಟ್ ಕರ್ಕೊಂಡು ಹೋಗಿ ಬರ್ತೇನೆ ಅಂತಂದು ಆಕಿನ ಕರ್ಕೊಂಡು ಹೋಗತ್ತಾರ. ಯಾಕಂತರೂ ಬೈಕ್ ಮೇಲೆ ಅಡ್ಡಾಡೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾಳೆ. ಹಾಗಾಗಿ ಅವ್ರ ಜೊತೆ ಹೋಗಿ ನಮಸ್ಕಾರ ಮಾಡಿಬಿಟ್ಟು ಆಮೇಲೆ ಮತ್ತೆ ನಮ್ಮ ಜೊತೆ ಬರ್ತೇನೆ ಅಂತಂದ್ಲು. ಹಾಗಾಗಿ ನಾನು ಸ್ವಲ್ಪ ಅಷ್ಟರೊಳಗಾಗಿ ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ಕೋಬೇಕಂತಂದು ಶಾವ್ಗೆ ಮಾಡತ್ತಿದ್ದೆ. ಹೊಸ ಶಾವ್ಗೆ ತೊಗೊಂಬಂದ್ಬಿಟ್ಟು ಈ ಥರ ಶಾವ್ಗೆನ ಬಸ್ಸದು ಆಮೇಲೆ ನಾವು ಎರ್ಕೊಂಡಿರ್ತೀವಲ್ಲ, ಎರ್ಕೊಂಡ ನಂತರ ಶಾವ್ಗೆ ಉಂಡ ಅದಾದಮೇಲೆ ನೆಕ್ಸ್ಟ್ ಟಿಫಿನ್ ಅದು ಇವತ್ತು. ಹಾಗಾಗಿ ನಾವು ಶಾವ್ಗೆ ಎಲ್ಲ ಬಸ್ಸದು ರೆಡಿ ಮಾಡಿಟ್ಟಿದ್ದೆ. ಮತ್ತು ಬದ್ನಿಕಾಯಿ ಪಲ್ಯನೂ ಮಾಡಿದ್ದೆ. ಇನ್ನು ನೋಡ್ಬೋದಿಲ್ಲ ಈ ಥರ ಹಪ್ಪಳ ಮತ್ತು ಚಿಪ್ಸ್ ಮಾಡಿದ್ವಿ ನಾವು. ಹಪ್ಪಳ ಯಾರು ತಿನ್ನಂಗಿಲ್ಲ, ಚಿಪ್ಸ್ ಮತ್ತು ಜಾಸ್ತಿ ಇಷ್ಟಪಡ್ತೀವಿ ನಾವು ನಮ್ಮ ಮನೆಯೊಳಗೆ. ಅದನ್ನು ತೊಗೊಂಡು ಎರ್ಕೊಂಡ ನಂತರ ನಾನು ಊಟ ಮಾಡ್ತಿದ್ದೆ. ಮಮ್ಮಿ ಪೂಜೆ ಮಾಡ್ತಿದ್ರೆ ಮಾಡಿಬಿಟ್ಟು ಇನ್ನು ದೇವ್ರಿಗೆ ಹೋಗ್ಬೇಕು ನಾವು. ಶ್ರೇಯಾಂಕ್ ಎಲ್ಲದಿ? ನಾ ಎಲ್ಲೋಕೆನಲ್ಪ ನಾವು ಕಳ್ಕೊಂಡ್ವಿ. ಏ ಜಾನು ಯಾದ್ಲ ಏ
ಇನ್ನು ಎಲ್ಲರೂ ಸೇರಿಬಿಟ್ಟು ಅಲ್ಲಿ ನಮಸ್ಕಾರ ಮಾಡ್ಕೊಂಡು ಊಟ ಮಾಡ್ಬೇಕಂತಂದು ದೇವ್ರ ಪ್ರಸಾದ ಇಟ್ಟಿದ್ರೆ ಹಾಗಾಗಿ ಪ್ರಸಾದ ತೊಗೋಬೇಕಂತಂದು ಪ್ರಸಾದ ತೊಗೊಳಕ್ಕೆ ಹೋಗಾತಿದ್ವಿ. ನೋಡ್ಬೋದಿಲ್ಲ ಜಾನು ಫಸ್ಟ್ ಹೋಗ್ಬೇಕಾದ್ರೆ ಮಲ್ಕೊಂಡಿದ್ಲ, ಅಲ್ಲಿ ಹೋದ್ಮೇಲೆ ಅದೆಲ್ಲ ಗದ್ಲ ಅನ್ನಿಸ್ತಲ್ಲ, ಅವಾಗ ಎದ್ದ ಎಲ್ಲರೂ ನೋಡ್ಕೊಂಡು ಹೋಗಾತಿದ್ಲ. ಇನ್ನು ಊಟ ಮಾಡ್ಕೊಂಡು ಆರಾಮಾಗಿ ಮನೆಗೆ ಬಂದು ರೆಸ್ಟ್ ಮಾಡತ್ತಿದ್ವಿ. ನಾವು ರೆಸ್ಟ್ ಮಾಡೋ ಅಷ್ಟೊತ್ತಿಗೆ ನಮ್ಮ ಜಾನದ ಕಿತಾಪತಿ ಸ್ಟಾರ್ಟ್ ಆಗಿತ್ತು. ಇವತ್ತು ನಮ್ಮ ಜಾನು 2-3 ದಿನದಿಂದ ದಬ್ ಬೀಳಕ್ಕೆ ಟ್ರೈ ಮಾಡತ್ತಿದ್ಲ. ಫೈನಲಿ ಇವತ್ತು ಡಬ್ ಬಿಟ್ಟಲಿಕ್ಕೆ, ಬಟ್ ಅದನ್ನು ಕ್ಲಿಪ್ಪಿಂಗ್ಸ್ ತೊಗೊಲಿಲ್ಲ ನಾನು. ಇನ್ನೊಂದ್ಸರಿ ಈ ಥರ ಹೊಳಿಸ್ಬಿಟ್ಟು ಮತ್ತೆ ಡಬ್ ಬೀಳ್ತಾಳೇನೋ ಅಂತಂದು ನೋಡಾತಿದ್ದೆ ನಾನು. ಎಷ್ಟು ಗುದ್ದಾಡಿದ್ರು ಪಾಪ ಆಗತ್ತೇ ಇರಲಿಲ್ಲ. ಒಂದ್ಸಾರಿ ಅಂತೂ ಬಿಟ್ಟೆ ಇವತ್ತು ಹಬ್ಬದ ದಿನ ಆಗಿ ಡಬ್ ಬಿದ್ಲಲ್ಲ, ಅದೆಲ್ಲರಿಗೂ ಖುಷಿ ಅನ್ನಿಸ್ತು. ನಮ್ಮ ಮನೆಯೊಳಗೆ ಎಲ್ಲರೂ ಸಿಕ್ಕಾಪಟ್ಟೆ ಖುಷಿ ಪಟ್ಟು ನಾವು ನೋಡ್ಬೋದಿಲ್ಲ. ಮತ್ತೆ ಟ್ರೈ ಮಾಡತ್ತಾಳ, ಆದ್ರೆ ಆಕಿ ಆಗತ್ತಿಲ್ಲ. ಒಂದ್ಸಾರಿ ಪೂರ್ತಿಯಾಗಿ ಡಬ್ ಬಿದ್ದಿದ್ಲ, ಅವಾಗ ನಾನು ಆಕಿ ನೋಡಿ ನಗುದ ಮಾಡತ್ತಿದ್ದೆ. ಅದನ್ನು ಬಿಟ್ಟು ಕ್ಲಿಪ್ಪಿಂಗ್ಸ್ ಏನು ತೊಗೊಳಕ್ಕೆ ಹೋಗಲಿಲ್ಲ ನಾನು. ಅದು ಅಲ್ಲಿ ತೆಗ್ಗಿತ್ತಂದ್ರೆ ತಪ್ಪು ಬರ್ತಾಳೆ. ಅದ್ರ ಹೋತಾಳಕ್ಕೆ ಈಗ ಬರ್ತಾ ಕಸು ಮಾಡ್ತಾ ಹಂಗಾರ ಒಳಗೆ ಜಕ್ಕೊಂಡು ಕೈ ಹೊಸ ಕಡೆ ಆದಿತ್ತು, ಈ ಕಡೆ ಗಲ್ಲ ಕಡೆ ಹಿಂದೆ ಕಿವಿಗೆ. ಅಯ್ಯೋ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ.